ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನೀವು ಥಂಬ್ನೇಲಲ್ಲಿ ನೋಡಿರೋ ರೀತಿಯೇ 93% ರೀಟೇಲರ್ಸು ಎಫ್ ಆ್ಯಂಡ್ ಓದಲ್ಲಿ ಲಾಸ್ ಆಗ್ತಾ ಇದ್ದಾರೆ ಅಂತ ಸೆಬಿ ಒಂದು ರಿಪೋರ್ಟ್ ಕೊಟ್ಟಿದೆ, ರೈಟ್? ಇವರು ಯಾವ ಕಾರಣಕ್ಕೋಸ್ಕರ ಬಂದ್ಬಿಟ್ಟು ಲಾಸ್ ಆಗ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ನಾವು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಅದಕ್ಕೆ ಮುಂಚೆ ಬಂದ್ಬಿಟ್ಟು ತುಂಬ ಜನ ಏನು ಅನ್ಕೊಳ್ತೀವಿ ಗೊತ್ತಾ, ಎಫ್ ಆ್ಯಂಡ್ ಓದಲ್ಲಿ ಮಾತ್ರ 93% ಲಾಸ್ ಆಗ್ತಾರೆ, ಈಕ್ವಿಟಿಯಲ್ಲಿ ಯಾವ ಕಾರಣಕ್ಕೂ ಲಾಸ್ ಆಗೋ ಚಾನ್ಸಸ್ ಇಲ್ಲ ಅಂತ ತುಂಬ ಜನ ಅನ್ಕೊಳ್ತೀರ. ಬಟ್ ಒನ್ ಆಫ್ ದ ಸೆಬಿ ರಿಪೋರ್ಟ್ ಹೇಳುತ್ತೆ 70% ಆಫ್ ಈಕ್ವಿಟಿ ಟ್ರೇಡರ್, ಇಂಟ್ರಾಡೇ ಟ್ರೇಡರ್ ಬಂದ್ಬಿಟ್ಟು ಲಾಸಲ್ಲಿದ್ದಾರೆ ಅಂತ. ಅದನ್ನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ನೋಡ್ಬೋದು ಸೆಬಿ ಸ್ಟಡಿ ಅಲ್ಲಿ ಸೆಬಿ ಅವರು ಸ್ಟಡಿ ಕಂಡಕ್ಟೆಡ್ ಸೆಬಿ ಹ್ಯಾಸ್ ಫೌಂಡ್ ದ ಮೋರ್ ದೆನ್ 70%, 7 ಔಟ್ ಆಫ್ ದ 10 ಆಫ್ ಇಂಡಿವಿಜುವಲ್ ಇಂಟ್ರಾಡೇ ಟ್ರೇಡರ್ಸ್ ಈಕ್ವಿಟಿ ಕ್ಯಾಶ್ ಸೆಗ್ಮೆಂಟ್. ಓಕೆ ನೋಡಿ, ಈಕ್ವಿಟಿ ಕ್ಯಾಶ್ ಸೆಗ್ಮೆಂಟ್ ಅಂದರೆ ಇಂಡಿವಿಜುವಲ್ ಸ್ಟಾಕಲ್ಲಿ ಕೂಡ ಇಂಟ್ರಾಡೇ ಟ್ರೇಡರ್ಸು 70% ಜನ ಲಾಸಲ್ಲಿದ್ದಾರೆ ಅಂತ. ಹ್ಯಾವ್ ಇನ್ಅಕ್ಯೂರ್ಡ್ ಲಾಸಸ್ ಇನ್ ಫೈನಾನ್ಷಿಯಲ್ ಇಯರ್ ಆಫ್ 2022 ಇಂದ 2023, ಅಂದರೆ ಲಾಸ್ಟ್ ಇಯರ್ ಫೈನಾನ್ಷಿಯಲ್ ಇಯರ್ವರೆಗೂ 70% ಲಾಸಲ್ಲಿರುವಾಗ ಇವಾಗ ಎಷ್ಟು ಪರ್ಸೆಂಟ್ ಲಾಸಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಓಕೆ, ಇನ್ ಕೇಸ್ ಇನ್ಕ್ರೀಸ್ ಕೂಡ ಆಗಿರ್ಬೋದು. ಇವಾಗ ಹೇಳಿ, ಬರೇ ಎಫ್ ಆ್ಯಂಡ್ ಟ್ರೇಡರ್ಸ್ ಮಾತ್ರ ಲಾಸ್ ಆಗ್ತಾ ಇದ್ದಾರಾ? ಇಲ್ಲ, ಈಕ್ವಿಟಿಯಲ್ಲಿ ಕೂಡ. ನನ್ನ ಕಾರಣ ಏನಂತಂದರೆ, ಈ ಟಾಪಿಕ್ ಮಾತಾಡೋದಕ್ಕೆ ತುಂಬ ಜನ ಏನು ಅಂದ್ಕೊಳ್ತೀವಿ, ಈಕ್ವಿಟಿಯಲ್ಲಿ ಯಾವುದೇ ಕಾರಣಕ್ಕೆ ಲಾಸ್ ಆಗಲ್ಲ, ಈಕ್ವಿಟಿಯಲ್ಲಿ ಲಾಸ್ ಆಗಲ್ಲ ಅಂತ. ಮತ್ತು ಲಾಂಗ್ ಟರ್ಮ್ ಬೆಸ್ಟು ಅಂತ ತುಂಬ ಜನ ಹೇಳ್ತಾರೆ. ಅದರಲ್ಲಿ ಕೂಡ ಸ್ವಲ್ಪ ಒಂದು ಕನ್ಫ್ಯೂಷನ್ ಇದೆ. ಅದೇನಂತಂದರೆ, ಲಾಂಗ್ ಟರ್ಮ್ ಅಂತಂದರೆ ಎಷ್ಟು ವರ್ಷ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಮತ್ತು ಕಾಂಪೌಂಡಿಂಗ್ ಇಂಟ್ರೆಸ್ಟು ಎಲ್ಲಿ ಗ್ರೋತ್ ಆಗುತ್ತೆ, ಲಾಂಗ್ ಟರ್ಮ್ ಅಂತಂದರೆ ಯಾವ ವರ್ಷದಲ್ಲಿ ಗ್ರೋತ್ ಆಗುತ್ತೆ ಅನ್ನೋದು ತುಂಬ ಕನ್ಫ್ಯೂಷನ್ ಇರುತ್ತೆ. ಅದರ ವಿಡಿಯೋ ಬಂದುಬಿಟ್ಟು ಆಲ್ರೆಡಿ ನಾನು ಒಂದು ಮಾಡಿದ್ದೀನಿ, ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮು, ಮತ್ತು ಅಂದರೆ ಲಾಂಗ್ ಟರ್ಮ್ ಮತ್ತು ಟ್ರೇಡಿಂಗ್ ಇರುವ ವ್ಯತ್ಯಾಸ ಏನು ಅಂತ ಅನ್ನೋದು ಕೂಡ ಡೀಟೇಲಾಗಿ ಮಾಡಿದ್ದೀನಿ. ನಿಮ್ಮ ಅನಿಸಿಕೆ ಏನಿದೆ ಅದರಲ್ಲಿ ಕಮೆಂಟಲ್ಲಿ ತಿಳಿಸಿ. ಬನ್ನಿ, ಇದರಿಂದ ನಾವು ಹೇಗೆ ಆಚೆ ಬರ್ಬೋದು ಅನ್ನೋದನ್ನ ಸ್ವಲ್ಪ ನೋಡೋಣ. ನೋಡಿ, ಎಫ್ ಆ್ಯಂಡ್ ಟ್ರೇಡರ್ ಆಗಲಿ, ಇಂಟ್ರಾಡೇ ಟ್ರೇಡರ್ ಆಗಲಿ, ಯಾವ ಕಾರಣಕ್ಕೆ ಲಾಸ್ ಆಗ್ಬೋದು, ತುಂಬ ರೀಸನ್ಸ್ ಇರ್ಬೋದು. ಒಂದು ಬಂದುಬಿಟ್ಟು ಓವರ್ ಟ್ರೇಡ್ ಮಾಡೋದ್ರಿಂದ ಲಾಸ್ ಆಗ್ಬೋದು. ಇಲ್ಲಾಂತಂದರೆ ನಾಲೆಜ್ ಏನು ಕಡಿಮೆ ನಾಲೆಜ್ ಇಟ್ಕೊಂಡು, ಹಾಫ್ ನಾಲೆಜ್ ಇಟ್ಕೊಂಡು ಒಂದು ಟ್ರೇಡ್ ಮಾಡೋದ್ರಿಂದ ಕೂಡ ಇವರು 93% ಜನ ಎಫ್ ಆ್ಯಂಡ್ ಮತ್ತು ಇಂಟ್ರಾಡೇಯಲ್ಲಿ 70% ಈಕ್ವಿಟಿಯಲ್ಲಿ ಲಾಸ್ ಆಗೋ ಕಾರಣ ಇರ್ಬೋದು. ಇದು ಬಿಟ್ಟು ಬೇರೆ ಬೇರೆ ಹಲವಾರು ಕಾರಣವೂ ಇರ್ಬೋದು. ಅಂದರೆ ಗ್ಯಾಮ್ಲಿಂಗ್ ಮೈಂಡ್ಸೆಟ್ ಇಟ್ಕೊಂಡು ಬಂದುಬಿಟ್ಟು ಟ್ರೇಡ್ ಮಾಡೋದ್ರಿಂದ ಕೂಡ ಇವರು ಲಾಸ್ ಆಗೋ ಚಾನ್ಸಸ್ಸು ತುಂಬ ಅತಿ ಹೆಚ್ಚಿರುತ್ತೆ. ಬಟ್ ನನ್ನ ಪ್ರಕಾರ ಏನಂತಂದರೆ, ನೀವು ಒಂದು ಸ್ಟ್ರಾಟಜಿ ಕಲ್ತಿರ್ತೀರ, ಓಕೆ, ತುಂಬ ನಾಲೆಜ್ ಇರುತ್ತೆ, ಆದರೂ ಕೂಡ ಲಾಸಲ್ಲಿ ಇರ್ತೀರ. ಅದಕ್ಕೆ ರೀಸನ್ ಏನು ಗೊತ್ತಾ? ನೋಡಿ, ಸ್ಟ್ರಾಟಜಿ ನೀವು ಎಲ್ಲಿ ಬೇಕಾದ್ರೆ ಕಲ್ತ್ಕೊಳ್ಳಿ, ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತು ಈ ಪ್ರಪಂಚದಲ್ಲಿ ಇದು ಬಂದುಬಿಟ್ಟು ನೋ ಲಾಸ್ ಸ್ಟ್ರಾಟಜಿ ಇದೆ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ನೋ ಲಾಸ್ ಸ್ಟ್ರಾಟಜಿ ಅಂತ ಇದೆ. ಮತ್ತು ಈ ಸ್ಟ್ರಾಟಜಿನ ಕಲ್ತ್ಬಿಟ್ರೆ ನಮಗೆ ಲಾಸೇ ಆಗಲ್ಲ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಮತ್ತು ತುಂಬ ಜನ ಕ್ಲಾಸಸ್ಸು ಜಾಯ್ನ್ ಆಗೋದು ಈ ಕಾರಣಕ್ಕೋಸ್ಕರ. ಬಟ್ ಇದು ಈ ರೀತಿ ಪ್ರಪಂಚದಲ್ಲಿ ಈ ರೀತಿ ನೋ ಲಾಸ್ ಸ್ಟ್ರಾಟಜಿ ಅನ್ನೋದು ಯಾವುದಾದ್ರು ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ನೋ ಲಾಸ್ ಸ್ಟ್ರಾಟಜಿ ಯಾವುದೇ ಇಲ್ಲ. ಬೇಕಾದರೆ ಲೋ ರಿಸ್ಕ್ ಸ್ಟ್ರಾಟಜಿ ಬೇಕಾದ್ರೆ ಇದೆ, ಅದನ್ನು ಬೇಕಾದ್ರೆ ಕಲಿತು ಬೇಕಾದ್ರೆ ನೀವು ಮುಂದೆ ಹೋಗ್ಬೋದು. ಬಟ್ ಈ ಸ್ಟ್ರಾಟಜಿಗಳು ಕಲಿತರೂ ಕೂಡ ನೀವು ಲಾಸಲ್ಲಿ ಹೋಗೋ ಚಾನ್ಸಸ್ ಕೂಡ ಅತಿ ಹೆಚ್ಚಿರುತ್ತೆ. ಈ ಕಾರಣಕ್ಕೆ ಏನಕ್ಕಂದರೆ ಸೈಕಾಲಜಿ, ನಮ್ಮ ಸೈಕಾಲಜಿ ಮತ್ತು ನಮ್ಮ ಮೈಂಡ್ಸೆಟ್. ನಮ್ಮ ಸೈಕಾಲಜಿ ಮತ್ತು ಮೈಂಡ್ಸೆಟ್ಟು ಕರೆಕ್ಟಾಗಿ ಇಲ್ಲ ಅಂತಂದರೆ ನಾವು ಯಾವುದೇ ರೀತಿ ಒಂದು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡೋಂಥ ಸ್ಟ್ರಾಟಜಿ ಕಲಿತರೂ ಕೂಡ ನಾವು ಲಾಸ್ ಆಗೋ ಚಾನ್ಸಸ್ ತುಂಬ ಅತಿ ಹೆಚ್ಚಿರುತ್ತೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಒಂದು ಹೇಳ್ತೀನಿ. ಎಕ್ಸಾಂಪಲ್ಗೆ ನೀವು ಬಂದುಬಿಟ್ಟು ಒಂದು 100 ರೂಪಾಯಿಗೆ, ಎಕ್ಸಾಂಪಲ್ಗೆ 100 ರೂಪಾಯಿಗೆ ಒಂದು ಎಂಟ್ರಿ ಆಗಿರ್ತೀರ. ಸ್ಟಾಪ್ ಲಾಸ್ ಬಂದುಬಿಟ್ಟು 90 ರೂಪಾಯಿಗೆ ಇಟ್ಟಿರ್ತೀರ. ಓಕೆ, ಒಂದು ಟ್ರೇಡರ್ ತೊಗೊಳ್ತೀರ. ಇವಾಗ 90 ರೂಪಾಯಿಗೆ ಸ್ಟಾಪ್ ಲಾಸ್ ಅಂದರೆ 10 ಪಾಯಿಂಟ್ ನಿಮ್ಮ ಸ್ಟಾಪ್ ಲಾಸ್ ಇರುತ್ತೆ. ಇವಾಗ ಪ್ರೈಸ್ ಏನಾಗುತ್ತೆ, 100ರಿಂದ ಬಂದುಬಿಟ್ಟು 105, 103 ಮತ್ತು 95 ಮತ್ತು 96, 92 ಹೋಗುತ್ತೆ. ಈ ರೀತಿ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ ಅಂದ್ಕೊಳ್ಳಿ. ಆಮೇಲೆ ಏನಾಗುತ್ತೆ, ಸ್ವಲ್ಪ ಹೊತ್ತಾಗಿದ ತಕ್ಷಣ ಏನು ಮಾಡಿಬಿಡ್ತಾರೆ, ನೀವು ಒಂದು 103ಕ್ಕೆ ಪ್ರಾಫಿಟ್ ಬುಕ್ ಮಾಡಿಬಿಡ್ತಾರೆ. ನಿಮ್ಮ ಹತ್ರ ಬೆಸ್ಟ್ ಸ್ಟ್ರಾಟಜಿ ಇದೆ, ಬಟ್ ನೀವು 103ಕ್ಕೆ ಬುಕ್ ಮಾಡಿರ್ತೀರ. ಓಕೆ,
ನಿಮ್ಮ ರಿಸ್ಕ್ ಏನು ಅಂದ್ಕೊಳ್ತೀರಾ, ರಿಸ್ಕ್ 1% ಇದ್ದರೆ ಒಂದು 2, ಇಲ್ಲಾಂದರೆ ರಿಸ್ಕ್ 1:3 ನಾವು ಪ್ರಾಫಿಟ್ ಮಾಡಬೇಕು ಅಂತ ನೀವು ಅಂದ್ಕೊಂಡು ಬಂದಿರ್ತೀರ. ಬಟ್ ನೀವೇನು ಮಾಡಿರ್ತೀರ, 103 ಎಕ್ಸಿಟ್ ಆಗಿಬಿಡ್ತೀರ. ಮತ್ತು ಎರಡನೇ ಟ್ರೇಡ್ ತೊಗೊಳ್ತೀರಾ, ಇದರಲ್ಲಿ ಕೂಡ 100 ಎಂಟ್ರಿ ಆಗ್ತೀರಾ. ಎಕ್ಸಾಂಪಲ್ಗೆ ಇಲ್ಲೂ ಕೂಡ 90ಕ್ಕೆ ನೀವು ಸ್ಟಾಪ್ ಲಾಸ್ ಇಟ್ಟಿರ್ತೀರ. ಏನಾಗುತ್ತೆ ಬಂದ್ಬಿಟ್ಟು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗ್ಬಿಟ್ಟು ನಿಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗ್ಬಿಡುತ್ತೆ. ಇಲ್ಲಿ ಬಂದ್ಬಿಟ್ಟು ಸೆಕೆಂಡ್ರಲ್ಲಿ ನಿಮಗೆ -10 ಪಾಯಿಂಟು ಲಾಸಲ್ಲಿ ಇರ್ತೀರ. ಮತ್ತು ಮೂರನೇ ಟ್ರೇಡ್ ಎಕ್ಸಾಂಪಲ್ಗೆ ತೊಗೊಳ್ತೀರಾ, ಇಲ್ಲೂ 90 ರೂಪಾಯಿಗೆ ಸ್ಟಾಪ್ ಲಾಸ್ ಇಟ್ಟಿರ್ತೀರ. ಇಲ್ಲೂ ಕೂಡ ಅಪ್ ಆ್ಯಂಡ್ ಡೌನ್ ಹೋಗಿ ನಿಮ್ಮ 90 ರೂಪಾಯಿ ಸ್ಟಾಪ್ ಲಾಸ್ ಇಟ್ಟಾಗಿರುತ್ತೆ. ನಾಲ್ಕನೇ ಟ್ರೇಡು ಸೇಮ್ 100 ರೂಪಾಯಿಗೆ ತೊಗೊಳ್ತೀರ, 90 ರೂಪಾಯಿಗೆ ಸ್ಟಾಪ್ ಲಾಸ್ ಇಟ್ಟಿರ್ತೀರ. ಇವಾಗ ಏನಾಗುತ್ತೆ, 103 ಹೋಗುತ್ತೆ, 195ಕ್ಕೆ ಬರುತ್ತೆ, ಮತ್ತು 105, 110ಕ್ಕೆ ಹೋಗಿದ ತಕ್ಷಣವೇ ನೀವು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಬಿಡ್ತೀರ. ಓಕೆ, ಅದಾದಮೇಲೆ ಪ್ರೈಸ್ ಮತ್ತೆ 105ಕ್ಕೆ ಬರುತ್ತೆ, ಅದಾದಮೇಲೆ 120, 130, 140 ಈ ರೀತಿ ಹೋಗಿರುತ್ತೆ. ಓಕೆ, ಈ ರೀತಿ ಆಗೋ ಚಾನ್ಸಸ್ ತುಂಬ ಹೆಚ್ಚಿರುತ್ತೆ. ಇಲ್ಲಿ ನೋಡಿ, ನೀವು 4 ಟ್ರೇಡ್ ತೊಗೊಂಡ್ರಿ, 2 ಟ್ರೇಡ್ ಬಂದುಬಿಟ್ಟು ಕರೆಕ್ಟಾಗಾಯಿತು, ಮತ್ತು 2 ಟ್ರೇಡ್ ಬಂದುಬಿಟ್ಟು ನಷ್ಟ ಆಯಿತು. 2 ಟ್ರೇಡಿಂದ ನೀವು ಪಡೆದಿರೋಂಥ ಪಾಯಿಂಟ್ಸ್ ಬಂದುಬಿಟ್ಟು 13 ಪಾಯಿಂಟು, 2 ಟ್ರೇಡಿಂದ ನೀವು ಪಡೆದಿರೋಂಥ ಲಾಸ್ ಬಂದುಬಿಟ್ಟು 20 ಪಾಯಿಂಟು. ಇವಾಗ ಏನಾಗುತ್ತೆ, ರಿಸ್ಕ್ ಆ್ಯಂಡ್ ರಿವಾರ್ಡಲ್ಲಿ ನೀವು ಏನೇ ಮಾಡಿದ್ರೂ ಕೂಡ ಇಲ್ಲಿ ನೀವು 7 ಪಾಯಿಂಟು ನಷ್ಟದಲ್ಲಿದ್ದೀರ, ಪ್ಲಸ್ 4 ಟ್ರೇಡು ಬ್ರೋಕರೇಜು. ಇದು ಟೋಟಲ್ ಆಗಿ ಓವರಾಲ್ ಆಗಿ ನಿಮ್ಮ ಲಾಸಲ್ಲೇ ಹೋಗುತ್ತೆ. ಎಕ್ಸಾಂಪಲ್ಗೆ ನಿಮ್ಮ ಹತ್ರ 90% ಎಕ್ಯುರೇಸಿ ಅಲ್ಲಿ ನಿಮ್ಮ ಟ್ರೇಡ್ ಆಗಿದೆ ಅಂತ ಅಂದ್ಕೊಳ್ಳಿ, ಆದರೂ ಕೂಡ ನೀವು ಲಾಸಲ್ಲಿ ಇರ್ತೀರ. ಓಕೆ, ಈ ರೀತಿ ನೀವು ಈ ರೀತಿ ನಿಮ್ಮ ಸೈಕಾಲಜಿ ಕರೆಕ್ಟಾಗಿ ನೀವು ಯೂಸ್ ಮಾಡದೆ ಬೇಗ ಪ್ರಾಫಿಟ್ ಬುಕ್ ಮಾಡೋದು, ಲಾಸ್ ಬಂದಾಗ ಹೋಲ್ಡ್ ಮಾಡೋದು, ಈ ರೀತಿ ನೀವು ಮಾಡೋದ್ರಿಂದ ನೀವು ಖಂಡಿತವಾಗ್ಲೇ ನಿಮ್ಮ 90% ಎಕ್ಯುರೇಸಿ ಇದ್ದರೂ ಕೂಡ ನೀವು ನಷ್ಟದಲ್ಲಿ ಹೋಗೋ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್, ನಿಮ್ಮ ಸ್ಟ್ರಾಟಜಿನ ಯಾವುದೇ ಸ್ಟ್ರಾಟಜಿನ ಕಲೀರಿ ಪರವಾಗಿಲ್ಲ, ಬಟ್ ಆ ಸ್ಟ್ರಾಟಜಿನ ಕಂಪ್ಲೀಟಾಗಿ 90 ರೂಪಾಯಿಗೆ ನೀವು 10 ರೂಪಾಯಿ ಸ್ಟಾಪ್ ಲಾಸ್ ಇಟ್ಟ ಮೇಲೆ 1:2, 1:3 ಬರೋವರೆಗೂ ನೀವು ಬುಕ್ ಮಾಡದೆ ಟ್ರೇಲ್ ಮಾಡ್ಕೊಂಡು ಹೋಗೋದನ್ನ ಕಲಿಬೇಕಾಗುತ್ತೆ. ಸ್ಟಾಪ್ ಲಾಸ್ ಹಿಟ್ಟಾಗಿಲ್ಲ ಅಂದರೆ, ಸ್ಟಾಪ್ ಲಾಸ್ ಒಂದು ವೇಳೆ ಹಿಟ್ಟಾಗಿಲ್ಲ ಅಂದರೆ ನೀವು ಹೋಲ್ಡ್ ಮಾಡೋ ಕೆಪಾಸಿಟಿ ಇರಬೇಕು. ಒಂದು ವೇಳೆ ಸ್ಟಾಪ್ ಲಾಸ್ ಹಿಟ್ಟಾದರೆ ಇಲ್ಲಿಂದ ಎಕ್ಸಿಟ್ ಆಗೋದನ್ನು ಕಲಿಬೇಕು. ಓಕೆ, ಆ ಟ್ರೇಡಿಂದ ಎಕ್ಸಿಟ್ ಆಗೋದು ಕಲಿಬೇಕು. ಇದಕ್ಕೆ ನೀವು ಡಿಸಿಪ್ಲಿನ್ ಕಲಿಬೇಕಾಗುತ್ತೆ, ಮತ್ತು ನಿಮ್ಮ ಮೈಂಡ್ ಸೆಟ್ಟು ತುಂಬ ಕ್ಲೀನಾಗಿರಬೇಕಾಗುತ್ತೆ. ಆವಾಗಲೇ ನೀವು ಪ್ರಾಫಿಟ್ ಆಗೋ ಚಾನ್ಸಸ್. ಇನ್ ಕೇಸ್ ನೀವು 1:3 ಯೂಸ್ ಮಾಡಿದ್ರು, ನಿಮ್ಮ ಅಕ್ಯುರೇಸಿ ಬಂದುಬಿಟ್ಟು 30% ಆಗಿದ್ದರೂ ಕೂಡ ನೀವು ಪ್ರಾಫಿಟಲ್ಲಿ ಇರ್ತೀರ. ಎಕ್ಸಾಂಪಲ್ಗೆ ನೀವು 10 ಟ್ರೇಡ್ ತೊಗೊಳ್ತೀರ, 1000 ರೂಪಾಯಿ ರಿಸ್ಕ್ ತೊಗೊಳ್ತೀರ ಅಂದ್ಕೊಳ್ಳಿ. ಇದರಲ್ಲಿ 7 ಟ್ರೇಡ್ ಬಂದುಬಿಟ್ಟು ನಿಮಗೆ ಲಾಸ್ ಆಗುತ್ತೆ, 7,000 ರೂಪಾಯಿ ಲಾಸಲ್ಲಿ ಇರ್ತೀರ. ಓಕೆ, 30% ಎಕ್ಯುರೇಸಿಗೆ 3 ಟ್ರೇಡ್ ನೀವು ಪ್ರಾಫಿಟ್ ಆಗಿರ್ತೀರ. 1:3 ಅಂತಂದರೆ 9,000 ರೂಪಾಯಿ ಪ್ರಾಫಿಟ್ ಆಗಿರುತ್ತೆ. -7,000 ಮಾಡಿದ್ರು ಕೂಡ ನಿಮ್ಮ ಪ್ರಾಫಿಟಲ್ಲಿ ಇರ್ತೀರ ಎಂಡ್ ಆಫ್ ಡೇ. ಓಕೆ, ನೀವು ಯಾವಾಗಲೂ 90% ಎಕ್ಯುರೇಸಿಗೆ ಅಂತ ಹೋಗೋದು ತುಂಬ ಕಷ್ಟ, ಮತ್ತು 90% ಎಕ್ಯುರೇಸಿ ಎಲ್ಲೂ ಬರಲ್ಲ. ಏನೇ ಇದ್ದರೂ ಮಾರ್ಕೆಟಲ್ಲಿ ಪ್ರಾಬಿಲಿಟಿ ಬಂದುಬಿಟ್ಟು 50-50ನೇ ಇರುತ್ತೆ. ಬಟ್ ಆದರೆ ನಿಮ್ಮ ಯಾವುದಾದ್ರು ಒಂದು ಬೆಸ್ಟ್ ಸ್ಟ್ರಾಟಜಿ ಇರೋದ್ರಿಂದ ನೀವು ಒಂದು ಅನಾಲಿಸಿಸ್ ಮಾಡಿ ಒಂದು ಕಡೆ ನೀವು ಎಂಟ್ರಿ ತೊಗೊಳ್ತೀರ. ಈ ಡಿಸಿಪ್ಲಿನ್ ಇದೆಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದನೇ ನೀವು ಪ್ರಾಫಿಟಲ್ಲಿ ಬರೋಕ್ಕೆ ಚಾನ್ಸಸ್ಸು. ಇಲ್ಲಾಂತಂದರೆ ನೀವು ಖಂಡಿತವಾಗ್ಲಿ ಆ 93% ಎಫ್&ಓದಲ್ಲಿ ಮತ್ತು 70% ಬಂದುಬಿಟ್ಟು ನೀವು ಈಕ್ವಿಟಿ ಟ್ರೇಡಿಂಗಲ್ಲಿ ಲಾಸಲ್ಲಿ ನೀವು ಒಬ್ಬರಾಗಿರ್ತೀರ. ಓಕೆ, ಇದರಿಂದ ಓವರ್ ಆಗಿ ಬರಬೇಕಂತಂದರೆ ಮಾರ್ಕೆಟ್ನ ಯಾವಾಗಲೂ ಪ್ರಿಡಿಕ್ಟ್ ಮಾಡಬೇಡಿ, ಮಾರ್ಕೆಟ್ನ ಅನಾಲಿಸಿಸ್ ಮಾಡಿ, ಮತ್ತು ಖಂಡಿತವಾಗ್ಲೂ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಅದರ ರಿಸ್ಕನ್ನ ಕಡಿಮೆ ಚಿಕ್ಕದು ತೊಗೊಳ್ಳಿ. ಆ ರೀತಿ ಸ್ಟ್ರಾಟಜಿಯನ್ನು ಕಲಿತು ನೀವು ಪ್ರಾಕ್ಟೀಸ್ ಮಾಡಿ, ಮತ್ತು ನಿಮ್ಮ ಮೈಂಡ್ ಸೆಟ್ಟು ನಾನು ಹೇಳ್ದಂಗೆ ಒಂದು ಸ್ಟಾಪ್ ಲಾಸ್ ಇಟ್ಟ ಮೇಲೆ ಹಿಟ್ ಆಗೋವರೆಗೂ ಅಲ್ಲಿಂದ ಎಕ್ಸಿಟ್ ಆಗ್ಬೋದು. ಹಿಟ್ ಆದರೆ ಎಕ್ಸಿಟ್ ಆಗಿಬಿಡ್ಬೇಕು. ಇನ್ ಕೇಸ್ ಅದು 1:1 ಹೋದಾಗ ನಿಮ್ಮ ಸ್ಟಾಪ್ ಲಾಸ್ ಏನಾಗುತ್ತೆ, ಬ್ರೇಕ್ ಇವನಲ್ಲಿ ಬರುತ್ತೆ. 1:2 ಬಂದಾಗ ನಿಮ್ಮ ಸ್ಟಾಪ್ ಲಾಸ್ 1:1 ಆಗುತ್ತೆ. ಇನ್ ಕೇಸ್ 1:3 ಬಂದಾಗ ಪ್ರಾಫಿಟ್ ಬುಕ್ ಮಾಡ್ಬೋದು. ಇನ್ ಕೇಸ್ ಇಲ್ಲ ಅಂತಂದರೆ ಅದನ್ನು ಕೂಡ ಟ್ರೇಲ್ ಮಾಡ್ಬೋದು. ಇಲ್ಲಾಂತಂದರೆ 3 ರೀತಿ ನಿಮಗೆ ಇಲ್ಲಿ ಸ್ಟಾಪ್ ಲಾಸ್ ನಾವು ಕನ್ಸಿಡರ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಇದೇ ರೀತಿ ನಿಮ್ಮ ಇದನ್ನು ಬಂದುಬಿಟ್ಟು ಟ್ರೇಲ್ ಮಾಡ್ಕೊಂಡು ಹೋಗ್ಬೋದು, ಟ್ರೇಲಿಂಗ್ ಸ್ಟಾಪ್ ಲಾಸ್ ಇಟ್ಕೊಂಡು ಹೋಗ್ಬೋದು. ಇನ್ ಕೇಸ್ ಇಲ್ಲ ಅಂತಂದರೆ 1:2 ಇಲ್ಲಾಂದರೆ 1:3 ಬಂದಾಗ ನೀವು ಎಕ್ಸಿಟ್ ಆಗ್ಬೋದು. ಈ ರೀತಿ ಒಂದು ಎಕ್ಸಿಟ್ ಆಗ್ಬೋದು. ಓಕೆ, ಮೂರನೇದು ಬಂದುಬಿಟ್ಟು ಪ್ರೀವಿಯಸ್ ಹೈ ಸ್ವಿಂಗು ಇಲ್ಲಾಂದರೆ ಪ್ರೀವಿಯಸ್ ಲೋ ಸ್ವಿಂಗು ನಿಮ್ಮ ಟಾರ್ಗೆಟ್ ಆಗಿ ಕನ್ಸಿಡರ್ ಮಾಡಿಬಿಟ್ಟು ಇಲ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ. ಓಕೆ,
ನೋಡಿ, ಈ ರೀತಿ ನೀವು ಪ್ರಾಕ್ಟೀಸ್ ಮಾಡೋದು ಕಲ್ತ್ಕೊಳ್ಳಿ. ಮತ್ತು ಸ್ಟಾಕ್ ಮಾರ್ಕೆಟಿಗೆ ಬರೋಕ್ಕೆ ಮುಂಚೆ ಎಷ್ಟು ಲಾಭ ಬರುತ್ತೆ ಅಂತ ಮೈಂಡಲ್ಲಿ ಇಟ್ಕೊಂಡು ಬರದೆ ಎಷ್ಟು ನಷ್ಟ ಆಗುತ್ತೆ ಅನ್ನೋದನ್ನ ಫಸ್ಟು ತಿಳ್ಕೊಂಡು ನೀವು ಬರೋದ್ರಿಂದ ನೀವು ಖಂಡಿತವಾಗ್ಲೂ ನೀವು ಒಂದು ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಲೋ ರಿಸ್ಕ್ನ ಫಾಲೋ ಮಾಡೋಕ್ಕೆ ಮಾಡ್ತೀರಾ. ಮತ್ತು ನಿಮ್ಮ ಸೈಕಾಲಜಿ ಕೂಡ ಚೆನ್ನಾಗಿರುತ್ತೆ. ಮತ್ತು ನೀವು ಡಿಸಿಪ್ಲಿನ್ ಕಲಿತೀರಾ. ಈ ಡಿಸಿಪ್ಲಿನ್ ಕಲಿಯೋದ್ರಿಂದ ಒಂದು ಇಯರ್ ಬೈ ಇಯರ್ ನೀವು ನಿಮ್ಮ ಟ್ರೇಡಿಂಗಲ್ಲಿ ಇಂಪ್ರೂವ್ಮೆಂಟ್ ಆಗಿ ನೀವು ಬಂದುಬಿಟ್ಟು 93% ಇಲ್ಲಾಂದರೆ 70% ಲಾಸ್ ಮೇಕರ್ಸಿಂದ ನೀವು ಬಂದುಬಿಟ್ಟು ಪ್ರಾಫಿಟ್ ಮೇಕರ್ ಆಗಿ ಬರೋ ಚಾನ್ಸಸ್ ಇದೆ. ಮತ್ತು ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲೋ ಸ್ಟ್ರಾಟಜಿನ ಮತ್ತು ಅದ್ರ ಹಿಂದೆ ಹೋಗಬೇಡಿ. ಮತ್ತು ಕಾಲ್ಸು ಟಿಪ್ಸು ಈ ರೀತಿ ತೊಗೊಳೋದ್ರಿಂದ ಕೂಡ 93% ಲಾಸಲ್ಲಿ ಇರೋ ಚಾನ್ಸಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಕಾಲ್ಸು ಮತ್ತು ಟಿಪ್ಸು ಯಾವುದೇ ರೀತಿ ತೊಗೊಳ್ದೆ ನೀವು ಒಂದು ಪ್ರಾಪರಾಗಿ ಕಲಿಕೆಯಿಂದ ಕಲಿತು ಮುಂದೆ ಹೋಗೋದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.